ತಪ್ಪು ಅಂತ ಅನ್ನಿಸ್ತಿರ್ತದೆ. ಆದ್ರೆ ಅದು ಬಿಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಆದ್ರೆ ಅದು ಬಿಡ್ಸಕ್ಕೆ ಹಸ್ತದೆ. ನೋಡ್ರಿ ಎಷ್ಟು ಮಜಾ ಅದಂದ್ರೆ ಇದು RSS ಮೆರಿಟದ ಹೆಸರಿನಲ್ಲ ಸವರ್ಣೀಯ ಪದ್ಧತಿಯನ್ನು ಉಳಿಸ್ಕೊಂಡು ಬರುವಂಥದ್ದು ನಾವು ನೋಡಿದ್ದೀವಿ. ಯಾಕಪ್ಪ ಅಂದ್ರೆ ಅಲ್ಲಿ ವಿಶೇಷವಾಗಿ ಮೇಲ್ಜಾತಿಗಳಿಗೆ ಮೇಲ್ವರ್ಣೀಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇವತ್ತಿಗೂ ಕೊಡ್ತಾ ಇದ್ದಾರೆ, ಅದರಲ್ಲೇನು ಸಂಶಯ ಇಲ್ಲ. ಆದ್ರೆ ದಿನ ಹೋದಂಗೆ ಗೊತ್ತಾಗಲಿರ್ತದೆ ಅವ್ರಿಗೆ, ನಾವು ಇದನ್ನು ಇಟ್ಕೊಂಡು ಹೋದ್ರೆ ನಮ್ಮನ್ನು ಯಾರೂ ಮುಟ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ. ನಿಮ್ಗೆ ಗೊತ್ತದ, ಈಗಾಗಲೇ ಬಾವಿ ಮಸೀದಿ ಕೆಡವಿದ್ದಾಗಿರ್ಬೋದು, ಅದ್ರ ಹಿಂದಿನ ಇದರ ನಂತರ ರಾಮ ಮಂದಿರ ಕಟ್ಟಿಸೋದ್ರಲ್ಲಿ ಆಗಿರ್ಬೋದು, ಅದು ಹಿಂದಿನ ಅನೇಕ ಘಟನೆಗಳಿಗೆ ನಾವು ನೆನಪಿಸ್ಕೊಂಡ್ರೆ ಇವತ್ತು ನಿಧಾನಕ್ಕೆ ಅವ್ರಿಗೆ ಅನಿಸ್ಲಿಕ್ಕೆ RSS ಹೌದಪ್ಪ, ನಾವು ಕೇವಲ ಈ ಒಂದು ಮೇಲ್ವರ್ಣೀಯ ಒಂದು ಸಿದ್ಧಾಂತ ಹಿಡ್ಕೊಂಡು ಜನಸಂಘದಲ್ಲಿ ಹೋರಾಟ ಮಾಡಿದ್ರೆ ನಾವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಸ್ಪಷ್ಟ ಆಗಿಬಿಟ್ಟದು RSS ಅವ್ರಿಗೆ. ಅದಕ್ಕೆ ಅವರು ರಿಲ್ಯಾಕ್ಸ್ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ಏನಪ್ಪ ಅಂದ್ರೆ ಪರಿವರ್ತನೆ ಮಾಡ್ತಾ ಇದ್ದಾರೆ. ಏನು ಯಾಕಪ್ಪ ಎಲ್ಲ ಜಾತಿಯವರು ನಮ್ಮಲ್ಲಿ ಬರಲಿ ಅನ್ನುವಂಥ ಮನಸ್ಸು ಇಲ್ಲದೇ ಇದ್ದರೂ ಸಹಿತ ಅದು ತೊಗೊಳ್ಳುವಂಥದ್ದು. ಯಾಕಂದ್ರೆ ಕಾನೂನು ಅನಿವಾರ್ಯತೆ. ವಿವೇಕಾನಂದರು ಅವರು ಒಂದು ಕಡೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಒಂದು ಕಾಲಕ್ಕೆ ನಮ್ಮನ್ನು ಬ್ರಾಹ್ಮಣರು ಆಳಿದರು, ಅಂದ್ರೆ ಅವತ್ತಿನ ಬ್ರಾಹ್ಮಣರು ನಾವು ಆಡಳಿತ ಮಾಡಿದರು. ಮನು ಸ್ಮೃತಿ ಅದೊಂದು ದೊಡ್ಡ ಸಾಕ್ಷಿ. ಅದರ ನಂತರದಲ್ಲೇ ನಮ್ಮನ್ನು ಆಳಿದವರು ಯಾರಪ್ಪ ಅಂತಂದರೆ ಕ್ಷತ್ರಿಯರು ಆಳಿದರು. ಅದರ ನಂತರ ಆಳಿದವರು ಆವತ್ತಿನ ಕಾಲದಲ್ಲಿ ನಮ್ಮ ವಿವೇಕಾನಂದರ ಕಾಲಕ್ಕೆ ಬ್ರಿಟಿಷರು ವ್ಯಾಪಾರ ಅಂತ ಬಂದಿದ್ದರು, ಅವರು ವ್ಯಾಪಾರಿಗಳು ಬಂದರು, ಅದರ ವೈಶ್ಯರು ಆಳಿದರು. ಇನ್ನು ಮುಂದಿನ ದಿನದಲ್ಲಿ ಶೂದ್ರರಾದರು ಅಂತ ಹೇಳಿದರು. ಅದು ಇವತ್ತು ಅನಿವಾರ್ಯ. ಇವತ್ತು ಗೊತ್ತಾಗಲಿಕ್ಕೆ ಎಲ್ಲ ಶೂದ್ರರಿಗೆ ಅಸ್ಪೃಶ್ಯರಿಗೆ ಹೌದಪ್ಪ ನಾವು ಸಾಕಷ್ಟು ಇದ್ದೀವಲ್ಲ ಅಂತೇಳಿ. ಅದಕ್ಕೆ ಉದಾಹರಣೆ ಇವತ್ತು ಬಿಹಾರದಲ್ಲೇ ಮತ್ತು ಕರ್ನಾಟಕದಲ್ಲೇ ಒಂದು ಜಾತಿ ಸಮೀಕ್ಷೆಯನ್ನು ಸೂಕ್ಷ್ಮ ಮಾಡಿಸಿದಾಗ ನೋಡಿದಾಗ ಇಲ್ಲೇ ದಲಿತರು, ಹಿಂದುಳಿದವರು, ಅತಿ ಹಿಂದುಳಿದವರು, SC ST, ಈಗಾಗಲೇ ದಲಿತರಂತೆ ST ಅವರು, ಅದರ ಆದಿವಾಸಿಗಳು, ಮೈನಾರಿಟಿಗಳು ಎಲ್ಲ ಕೂಡಿದರೆ 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಬಿಕಮ್ ಇನ್ ಒನ್ ಅಂಡರ್ ಆಫ್ ದ ಅಂಬ್ರೆಲ್ಲಾ. ಒಂದೇ ಛತ್ರಿ ಕೆಳಗೆ ಬಂದುಬಿಡ್ತಾರೆ ಎಲ್ಲರೂ. 90%, 10% ಮಾತ್ರ ಉಳಿಯುವಂಥ ಸಾಧ್ಯತೆಗಳಿದ್ದಾವೆ. ಇದು ಅರ್ಥ ಆಗಿದೆ ಇವತ್ತು ನಮ್ಮ ಈ ಒಂದು ಏನಪ್ಪ ಅಂದ್ರೆ RSS ಸರಿ ಅದು ವಾಸ್ತವಿಕ ಅದಲ್ಲಪ್ಪ, ನಾವು ಇದನ್ನ ಹೊಂಚ್ಕೊಂಡು ಹೋಗಲೇಬೇಕು ಅನ್ನುವಂಥ ಅನಿವಾರ್ಯತೆ ಬರ್ತದೆ. ಕಾರಣ ಅನಿವಾರ್ಯತೆ. ಇದಕ್ಕೆ ಕಾರಣ ಅಂದರೆ ಎಜುಕೇಷನ್. ಇನ್ನೂ ಪೂರ್ಣವಾದ ಎಜುಕೇಷನ್ ಆಗಿಲ್ಲ ನಮ್ಮಲ್ಲೇ. ಇವತ್ತು ಎಜುಕೇಷನ್ ಸ್ವಲ್ಪ ಆಗಿದ್ದಕ್ಕಾಗಿ ಇವತ್ತು ಬಿದ್ದಂಥ ಸಮಾಜದ ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಹೌದಲ್ಲಪ್ಪ, ನಮ್ಮದು ಜನ ಇದ್ದೀವಿ, ನಾವು ಎಷ್ಟು ಪರ್ಸೆಂಟ್ ಇದ್ದೀವಿ ಅಷ್ಟು ನಮಗೆ ರಿಸರ್ವೇಷನ್ ಬೇಕು ಅನ್ನುವ ಮಟ್ಟಿಗೆ ಬಂದು ನಿಂತಿದ್ದಾರೆ. ಅದೆಲ್ಲ ಕಾಂಶಿರಾಮ್ದಿಂದ ಆಗಿರ್ಬೋದು, ಮಾಯಾವತಿ ಅವರಿಂದ ಆಗಿರ್ಬೋದು, ಅದು ಸಮಾಜವಾದಿ ಅನೇಕ ಚಿಂತಕರಿಂದ ಆಗಿರ್ಬೋದು, ಅಥವಾ ನಮ್ಮ ಲೋಹಿಯಾರಿಂದ ಆಗಿರ್ಬೋದು, ಅದರ ನಂತರ ಬಂದಂಥ ಇವತ್ತಿನ ಮುಲಾಯಂ ಸಿಂಗ್ ಅಥವಾ ಮುಲಾಯಂ ಸಿಂಗ್ನ ಮಗ ಇವತ್ತು ಅಖಿಲೇಶ್ ಯಾದವ, ಲಾಲೂ ಪ್ರಸಾದ್ ಯಾದವ್, ಅನೇಕ ಲೀಡರ್ಗಳು ಬಂದು ಬಿಡ್ತಾರೆ ನಿಮಗೆ. ಇವರೆಲ್ಲರೂ ಹಿಂದುಳಿದ ಒಂದು ಕಾರಣ ಹಿಡ್ಕೊಂಡು ಆ ಜನರ ಪರವಾಗಿ ಈ ಒಂದು ಮೂಮೆಂಟನ್ನು ಮಾಡಿಕೊಳ್ತಾ ಬರ್ತಾರೆ. ಈ ಎಲ್ಲ ನೆಲೆಯಲ್ಲಿ ಗಮನಿಸಿದಾಗ ಈ RSSಗಳು ಅನಿಸ್ತಾ ಹೊರಟುಬಿಡ್ತಾರೆ. ಅದಕ್ಕೆ ಅದು ನಿಧಾನಕ್ಕೆ ಈ ಒಂದು ರಿಸರ್ವೇಷನ್ ಒಪ್ಪೋದಷ್ಟೇ ಅಲ್ಲ, ನಾವು ಅದ್ರ ವಿರೋಧಿಗಳಲ್ಲ ಅಂತೇಳಿ ಇವತ್ತು ಹೇಳ್ಕೊಳ್ಳೋ ಪ್ರಸಂಗ ಬಂದುಬಿಟ್ಟದ. ಅವ್ರಲ್ಲಿ ಇದ್ದರೂ ಸಹಿತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ